ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಇವಾಗ ಮಧ್ಯಾಹ್ನ ಬಂದುಬಿಟ್ಟು 1 ಗಂಟೆ 15 ನಿಮಿಷ ಆಗಿದೆ. ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ, ಅಂದರೆ ನಾವಿರೋ ಸೆಕ್ಟರಿಂದ ಬೇರೆ ಸೆಕ್ಟರಲ್ಲಿದೆ. ಅಲ್ಲೊಂದು ಚೆನ್ನಾಗಿರೋ ಪಾರ್ಕ್ ಇದೆ. ನಾನು ಆಲ್ರೆಡಿ ಆ ಪಾರ್ಕಲ್ಲಿ ಹೋದಾಗ ಆ ಪಾರ್ಕ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆ ಪಾರ್ಕಲ್ಲಿ ಹೋಗ್ಬಿಟ್ಟು ಒನ್ ಡೇ ಪಿಕ್ನಿಕ್ ಥರ ಹೋಗಿ ಊಟ ಮಾಡಿಕೊಂಡು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬರೋಣ ಅಂತ ರೆಡಿ ಆಗ್ತಿದ್ದೀವಿ, ಹೋಗಬೇಕು ಅಂತ. ನೋಡ್ಬೋದು, ಇಲ್ಲಿ ಇವರಿಬ್ಬರು ಕೂಡ ರೆಡಿ ಆಗಿಬಿಟ್ಟು ನಿಂತಿದ್ದಾರೆ ನೋಡಿ. ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ ಅವರಿಬ್ಬರು. ನಾನು ಕೂಡ ರೆಡಿಯಾಗಿದ್ದೀನಿ. ಅವ್ರಿಗಿಬ್ಬರಿಗೂ ಆಟ ಆಡ್ಸೋದಕ್ಕೆ ಅಂತ 2 ಬಾಲು ನೋಡಿ, 2 ಬಾಲ್ ತೊಗೊಂಡಿದ್ದೀನಿ ಮತ್ತು ಒಂದು ಬ್ಯಾಡ್ಮಿಂಟನ್ ತೊಗೊಂಡಿದ್ದೀನಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಚೆನ್ನಾಗಿರುತ್ತೆ ಮೈಂಡು. ಅಡುಗೆನೂ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಬಾಟಲ್ ಕೂಡ ತುಂಬ್ಕೊಂಡಿದ್ದೀನಿ ನೀರು. ಅಲ್ಲೇ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಕ್ಕಳಿಗೆ ರೆಡಿಯಾಗಿದ್ದೀವಿ. ಅವಾಗ ಹೋಗಬೇಕು. ಅಲ್ಲಿ ಹೋಗಿದ್ದಾದಮೇಲೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ನಾನು ಇವಾಗ ಏನೇನೆಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ, ನೋಡ್ಕೊಂಡು ಬನ್ನಿ. ನೋಡ್ಬೋದು, ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮೊಟ್ಟೆ ಗ್ರೇವಿ ನೋಡ್ಬೋದು, ಮೊಟ್ಟೆ ಗ್ರೇವಿ, ಸ್ವಲ್ಪ ಜೀರಾ ರೈಸು, ದಾಲ್, ಸ್ವಲ್ಪ ಶೇಂಗಾ ಚಟ್ನಿ ತೊಗೊಂಡಿದ್ದೀನಿ, ಶೇಂಗಾ ಚಟ್ನಿ ಪುಡಿ, ಮತ್ತು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿನ ತೊಗೊಂಡಿದ್ದೀನಿ. ಇಷ್ಟೆಲ್ಲನೂ ಹಾಕ್ಕೊಂಡು 1-2 ಪ್ಲೇಟ್ ತೊಗೊಂಡು ಹೋಗ್ಬೇಕು. ಇವಾಗ ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಎಲ್ಲ ಬಿಸಿ ಬಿಸಿನೇ ಆಗಿದೆ ಅಡುಗೆ ಎಲ್ಲ, ಇವಾಗಷ್ಟೇ ಪ್ರಿಪೇರ್ ಮಾಡಿರೋದು. ಅಲ್ಲಿ ಹೋಗಿದ್ದಾದ್ಮೇಲೆ ತೋರಿಸ್ತೀನಿ ನಾನು. ಎಲ್ಲಾನು ರೆಡಿ ಆಯ್ತು. ಇವಾಗ ಬ್ಯಾಗಲ್ಲಿ ಹಾಕೊಂಡು ಬಿಡ್ಬೇಕಷ್ಟೇ. ಹೋಗ್ತಿದ್ದೀವಿ. ಇವಾಗ ರೆಡಿಯಾಗಿದ್ದೀನಿ ನೋಡಿ. ಇಲ್ಲಿ ಇವರಿಬ್ಬರು ಬಂದು ನಿಂತ್ಕೊಂಡಿದ್ದಾರೆ ಆಚೆ ಕಡೆ. ಹೋಗ್ಬೇಕು ಇವಾಗ. ಬಿಸಿಲಾಗಿದೆ ತುಂಬ. ಅಲ್ಲಿ ನೆರಳಿಗೆ ಕೂತ್ಕೊಂಡು ಊಟ ಮಾಡಿ ಬರಬೇಕು.
ಬಂದ್ವಿ ಇವಾಗಷ್ಟೇ ಪಾರ್ಕ್ಗೆ. ಇಲ್ಲಿ ಇಟ್ಟಿದ್ದೀನಿ ಊಟ. ಸ್ವಲ್ಪ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡಬೇಕು ಇವಾಗ. ಸ್ಪೆಷಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಹೆಂಗಾಯ್ತಮ್ಮ? ಸೂಪರ್. ಏನು ತಿಂತಿದ್ಯಾ? ಇದು ಚಪಾತಿ. ಚಪಾತಿ. ನಾನು ಚಪಾತಿ. ಪಾಪ ಕೊಡು, ಚಪಾತಿ ಕೊಡು ಪಾಪಾಗೆ.
ನೋಡ್ಬೋದು ಫ್ರೆಂಡ್ಸ್, ಇವಾಗಷ್ಟೇ ಊಟ ಮಾಡಿದಾಯಿತು. ನಮ್ಮ ಮನೆಯವರಲ್ಲೇ ಕೂತ್ಕೊಂಡಿದ್ದಾರೆ. ಊಟ ಮಾಡಿಬಿಟ್ಟು ಅವರಿಬ್ಬರು ಅಲ್ಲಿ ಮೇಲ್ಗಡೆ ಆಟ ಆಡ್ತಿದ್ದಾರೆ ಕಟ್ಟಿ ಮೇಲೆ. ತುಂಬಾ ಚೆನ್ನಾಗಿತ್ತು ಊಟ. ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ, ಇದು ವ್ಯೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಗಾಳಿ ಕೂಡ ತುಂಬ ಚೆನ್ನಾಗಿ ಬಿಸ್ತಿದೆ. ಇವಾಗಷ್ಟೇ ಊಟ ಎಲ್ಲ ಮಾಡಿದ್ವಿ. ಬ್ಯಾಟಿಂಗ್ खेळाಕ ಮಾತನ್ನ ಊಟ ಎಲ್ಲ ಮಾಡಿದಾಯ್ತು. ಇವಾಗ ವಾಪಸ್ ಎಲ್ಲ ಹಾಕಿಡ್ತಿದ್ದೀನಿ. ಕರೆಕ್ಟಾಗಿ ಮಾಡ್ಕೊಂಡು ಬಂದಿದೆ, ಎಲ್ಲರಿಗೂ ಕರೆಕ್ಟ್ ಆಯಿತು. ಸ್ವಲ್ಪ ರೈಸ್ ಉಳಿತು ಅಷ್ಟೇ. ನೋಡ್ಬೋದು, ತುಂಬ ಜನ ಬಂದಿರ್ತಾರೆ ಇಲ್ಲಿ ಬೇಸಿಗೆಗೆ. ಮತ್ತು ಒಳಗಡೆ ಫ್ಯಾಮಿಲಿ ತೊಗೊಂಡು ಬಂದಿದ್ದಾರೆ. ಅಂದರೆ ಮಧ್ಯಾಹ್ನದ ಹೊತ್ತು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಬಂದುಬಿಟ್ಟು ಊಟ ಮಾಡ್ತಾರೆ ಜಾಸ್ತಿ ಜನ. ಮನೇಲಿ ಶೆಕೆಗೆ ಅಂತ ನೋಡಿ ಅಲ್ಲೊಂದು ಫ್ಯಾಮಿಲಿ ಕುಂತ್ಕೊಂಡಿದ್ದೆ ನೋಡಿ. ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ. ನನ್ನ ಮಕ್ಕಳಿಬ್ರು ಊಟ ಮಾಡಿಬಿಟ್ಟು ಆಟ ಆಡ್ತಿದ್ದಾರೆ. ಕೆಳಗೆ ಬಾ ನೀನು, ಆದಿ ಥರ ಆಟ ಆಡ್ಬಾ.
ನಾನು ಆಡಿಸ್ಬಿಟ್ಕೊತಿದ್ದೀನಿ, ಅವ್ರು ಆಡಿಸ್ತಿದ್ದಾರೆ. ತಣ್ಣ ಗಾಳಿ ಕೂತ್ಕೊಂಡಿದ್ದೀವಿ. ಸ್ಪೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ. ಸ್ಪೇಸ್ ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಅಂದರೆ ಜಿಟಿ ಮಳೆ ಸ್ಟಾರ್ಟ್ ಆಗೋಗಿದೆ. ಸ್ವಲ್ಪ ಇಲ್ಲಿ ಒಳಗಡೆ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಿಂತ್ಕೊಂಡಿದ್ದೀವಿ. ತಿಂದಿದ್ರು ಇಲ್ಲ, ತಿನ್ನು ನೋಡ್ಬೋದು. ಮಳೆ ಬರ್ತಿದೆ ಅಂದರೂ ಇಲ್ಲೇ ಸ್ವಲ್ಪ ಆಟ ಆಡ್ತೀನಿ ಅಂತಿದ್ದಾರೆ. ಇಲ್ಲಿ ಸ್ವಲ್ಪ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಡಿ, ಜೋಕಾಲಿ ಆಟ ಆಡ್ಬಿಟ್ಟು ಬರೋಣ. ಹೋಗಲ್ಲ ಕುಡಿದ್ಬೇಕು ಪಾತ್ರ. ನಡಿ. ಇಬ್ಬರು ಮಳೆಯಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರು. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಆಟ ಆಡ್ಸ್ಕೊಂಡು ಬಂದ್ಬಿಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.